ಈಗ 100 ಮಿಲಿಮೀಟರ್ ಮಳೆ ಎಲ್ಲ ಬಂದಿರೋದು ಹೆವಿನೇ, ಐ ಅಗ್ರಿ. ಆ್ಯಂಡ್ ಅಲ್ಲಿ ಎಲ್ಲೋ ಕೇಳ್ತಿದ್ದೆ, ಆಫೀಸರ್ಸ್ ಯಾರೋ ಹೇಳ್ತಾ ಇದ್ದಿದ್ದು ಅಷ್ಟೊಂದು ಬಂದಾಗ ಏನು ಮಾಡೋದು ಅಂತ, ವಿಚ್ ಇಸ್ ಆಲ್ಸೋ ಅಕ್ಸೆಪ್ಟೆಡ್ ನನ್ನ ಪ್ರಕಾರ. ತಪ್ಪಲ್ಲ ಅದು ಅಂತ ಅನಿಸುತ್ತೆ. ಆದರೆ ನಮಗೆ ಟ್ರಬಲ್ ಇರೋದು ಬೆಂಗಳೂರಿನಲ್ಲಿ 100 ಮಿಲಿಮೀಟರ್ ಮಳೆದಲ್ಲ. ನಮಗೆ ಟ್ರಬಲ್ ಇರೋದು ಎಲ್ಲಿ ಸಮಸ್ಯೆಗಳು ಬರ್ತಿವೆಯೋ ಅಲ್ಲಲ್ಲಿಗೆ ವಾಪಸ್ಸು ಸಮಸ್ಯೆಗಳು ಬರ್ತಾ ಇರೋದು. ಅದನ್ನು ಅಡ್ರೆಸ್ ಮಾಡೋದರಲ್ಲಿ ಹೇಗೆ ಅಧಿಕಾರಿಗಳು ಸತತವಾಗಿ ವಿಫಲರಾಗಿದ್ದಾರೆ ಅಂತ. ಯಾಕಿದಾಗತ್ತೆ ಅಂತಂದರೆ, ಬೆಂಗಳೂರು ಬೇಸಿಕಲಿ ದುಡ್ಡನ್ನು ಲೂಟಿ ಹೊಡೆಯಲು ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಇರುವ ಒಂದು ಖಜಾನೆ ಅಷ್ಟೇ, ಇನ್ಕಮ್ ಅಷ್ಟೇ. ಇದು ಬೆಂಗಳೂರು ಬರದೇ ಅದಕ್ಕವರು. ಇದರಲ್ಲಿ ಬಹಳ ಜನಕ್ಕೆ ಬೆಂಗಳೂರಿನ ಬಗ್ಗೆ ಲವಲೇಶ ಗುಲುಗಂಜಿಯಷ್ಟು ಪ್ರೀತಿ ಇಲ್ಲ. ಕರ್ನಾಟಕದ ಯಾವ್ಯಾವುದೋ ಭಾಗದಿಂದ ಬಂದಿರೋರು, ಅದು ಉತ್ತರ ಇರ್ಬೋದು, ದಕ್ಷಿಣದ ಭಾಗ ಇರ್ಬೋದು, ಪೂರ್ವ ಇರ್ಬೋದು, ಪಶ್ಚಿಮ ಇರ್ಬೋದು. ಅವ್ರದ್ದು ಮೂಲ ಉದ್ದೇಶ ಬೆಂಗಳೂರಿಗೆ ಬರ್ತಾ ಇರೋದು ಎಷ್ಟನ್ನ ಪರ್ಚ್ಕೊಂಡು ನಾನು ಒಳಗೆ ಹಾಕೋಬೇಕು ಅನ್ನೋದಷ್ಟೇ. ಇಲ್ಲ, ಇಲ್ಲಿರೋರ್ಗು ಅದರ ಆಸಕ್ತಿನೂ ಇಲ್ವಲ್ಲ. ಇಲ್ಲಿರೋರ್ದು ಬೇರೆ ವಿಚಾರ. ಇಲ್ಲಿರೋರ್ಗೆ ಅಧಿಕಾರ ಇಲ್ಲ. ನಿಮಗೆ ಒಂದು ಪ್ಯಾಷನ್ ಬೇಕು, ಒಂದು ಸಿಟಿಯನ್ನು ಉಳಿಸ್ಬೇಕು, ಒಂದು ಸಿಟಿಯನ್ನು ಬೆಳೆಸಬೇಕು ಅನ್ನೋಕ್ಕೆ. ಅದು ಅಧಿಕಾರಿಗಳ ವಲಯದಲ್ಲಿರಬೇಕು, ಪೊಲಿಟಿಕಲ್ ವಿಲ್ ಅಲ್ಲಿರಬೇಕು. ಇಲ್ಲಿ ಎರಡೂ ಇಲ್ಲ. ನಂಬರ್ 1 ಪ್ರಾಬ್ಲಮ್ ಇದು.